ನಾಗರಾಜ್ ಮಾತಾಡ್ತಾ ಇದ್ದೀನಿ ಬಜೆಟ್ ಕಾರ್ ಶೋರೂಮ್ ಇಂದ. ಬಜೆಟ್ ಕಾರ್ ಶೋರೂಮ್ ಅಂದ್ರೆ ಟೈಟಲ್ ನಾವೇನಕ್ಕೆ ಆ ಟೈಟಲ್ ಇಟ್ಟಿದ್ದೀವಿ, ಬಜೆಟ್ ಕಾರ್ ಅಂದ್ರೆ ಏನು ಅಂತ ಹೇಳಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬಜೆಟ್ ಕಾರ್ ಅಂದ್ರೆ ಒಳ್ಳೆ ಗಾಡಿ ಲೋ ಪ್ರೈಸ್ ಅಲ್ಲಿ ಕೊಡೋದು ನಮ್ಮ ಉದ್ದೇಶ. ಅದಕ್ಕೆ ಬಜೆಟ್ ಕಾರ್ ಶೋರೂಮ್ ಅಂತ ಹೆಸರಿಟ್ಟಿದ್ದೀವಿ. ಇನ್ನೊಂದು ಕಸ್ಟಮರ್ಗೆ ಏನೇನು ಅಡ್ವಾಂಟೇಜ್ ಇದೆ ಅಂತ ಜಾಸ್ತಿ ಜನ ಕೇಳಿದ್ದೀರಾ. ಸೊ ನಮ್ಮ ಹತ್ರ ಏನು ಅಡ್ವಾಂಟೇಜ್ ಅಂದ್ರೆ 100% ಒರಿಜಿನಲ್ ಗಾಡಿ ಮಾತ್ರನೇ ನಾವು ಮಾರೋದು. ನಮ್ಮ ಹತ್ರ ಪಾರ್ಕ್ ಅಂಡ್ ಸೇಲು ಕಮಿಷನ್ ವ್ಯಾಪಾರ ನಾವು ಮಾಡಲ್ಲ. ಎಲ್ಲ ಗಾಡಿ ಬೈ ಮಾಡ್ತೀವಿ. ಬೈ ಮಾಡುವಾಗ 200 ಪಾಯಿಂಟ್ ಚೆಕಿಂಗ್ ಪಾಯಿಂಟ್ಸ್ ಇರುತ್ತೆ. 200 ಪಾಯಿಂಟ್ ಚೆಕ್ ಮಾಡಿ ಗಾಡಿನ ಬೈ ಮಾಡ್ತೀವಿ. ನಿಮಗೆ 100% ಒರಿಜಿನಲ್ ಗಾಡಿನೇ ಕೊಡೋದು. ಪ್ಲಸ್ ಸುಮ್ಮನೆ ಜಸ್ಟ್ ಬಾಯಿ ಮಾತ್ರ ನಾನು ಹೇಳಲ್ಲ, ಬೈ ರೈಟಿಂಗ್ ಅಲ್ಲಿ ಕೊಡ್ತೀವಿ. ಇದು ಯಾರು ಕೊಡಲ್ಲ. ಡೆಲಿವರಿ ನೋಟಲ್ಲಿ ಮೇಜರ್ ಆಕ್ಸಿಡೆಂಟ್ ಆಗಿಲ್ಲ ಅಂತ ಬೈ ರೈಟಿಂಗ್ ಅಲ್ಲಿ ಕೊಡ್ತೀವಿ. ಪ್ಲಸ್ 6 ಮಂತ್ ವಾರಂಟಿ ಗ್ಯಾರಂಟಿ ಕೊಡ್ತೀವಿ. ಪ್ಲಸ್ ಮೀಟರ್ ಟ್ಯಾಂಪರ್ ಗಾಡಿ ನಾವು ತಗೊಳ್ಳಲ್ಲ. ಸರ್ವಿಸ್ ಹಿಸ್ಟ್ರಿ ಸಮೇತನೇ ಗಾಡಿ ಕೊಡ್ತೀವಿ. 5 ವರ್ಷ ಹಳೆ ಗಾಡಿಗೆ ನಿಮಗೆ ಸರ್ವಿಸ್ ಹಿಸ್ಟ್ರಿ ಸಿಗಲ್ಲ. 15 ವರ್ಷ ಒಳಗಡೆ ಇರೋದು ಗಾಡಿ ಎಲ್ಲಾ ಗಾಡಿಗೂ ನಿಮ್ಗೆ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಇಲ್ಲಿ ಯಾವುದೇ ತರ ಕಮಿಷನ್ಸ್ ಇಲ್ಲ. ಒಳ್ಳೆ ಗಾಡಿ ಸಿಗುತ್ತೆ, ಒಳ್ಳೆ ರೇಟ್, ಒಳ್ಳೆ ಮಾಲ್ ಗಾಡಿನೇ ನಾವು ಚಾನ್ಸ್ ಅಲ್ಲಿ ಚೀಪಲ್ಲಿ ಕೊಡ್ತಾ ಇದೀವಿ. ಬನ್ನಿ ತಗೊಳ್ಳಿ, ಲೈಫ್ನ ಎಂಜಾಯ್ ಮಾಡಿ. ಇನ್ನೊಂದು, ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೆ ಇರಿ, ನಾನು ಲೋನ್ ಮಾಡ್ಕೊಡ್ತೀನಿ. ಉತ್ತರ ಕರ್ನಾಟಕದಲ್ಲಿ ಇರಿ, ಎಲ್ಲನ ಇರಿ, ನಾನು ಲೋನ್ ಮಾಡ್ಕೊಡ್ತೀನಿ. ಬಟ್ ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು. ಮೇನ್ ರೈತರವ್ರಿಗೆ ನಾನು ಲೋನ್ ಮಾಡ್ಕೊಡ್ತೀನಿ. ಎಲ್ಲನ ಇರಿ, ಟ್ರಾನ್ಸಾಕ್ಷನ್ ಚೆನ್ನಾಗಿದ್ರೆ ಸಾಕು, ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಸಾಕು, ನಾನು ಲೋನ್ ಮಾಡ್ಕೊಡ್ತೀನಿ. ಪ್ಲಸ್ ನಮ್ಮದು ಓನ್ ವೆಬ್ಸೈಟ್ ಇದೆ. ವೆಬ್ಸೈಟಲ್ಲಿ ನೀವು ಗಾಡಿ ಮಾರಬೇಕಂದ್ರೂ ಅದರಲ್ಲಿ ಆಪ್ಷನ್ಸ್ ಇದೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ನೀವು ಅದರಲ್ಲಿ ನಿಮ್ಮ ಗಾಡಿನ ಸೇಲ್ಗಿರೋದು ಗಾಡಿನ ಪೋಸ್ಟ್ ಮಾಡಿದ್ರೆ ನಮ್ಮ ಸಂಬಂಧಪಟ್ಟಿರೋ ನಮ್ಮ ಬಜೆಟ್ ಕಾರ್ ಎಂಪ್ಲಾಯ್ ನಿಮಗೆ ಫೋನ್ ಮಾಡ್ತಾರೆ, ಬಂದು ಗಾಡಿ ನೋಡ್ತಾರೆ, ತೊಗೊಂಡು ಬರ್ತಾರೆ. ಇಲ್ಲ ಸರ್, ನಾನು ಗಾಡಿನ ನಿಮ್ಮ ಶೋರೂಮಿಗೆ ತೊಗೊಂಡು ಬರ್ತೀನಿ, ಎಕ್ಸ್ಚೇಂಜಲ್ಲಿ ಗಾಡಿ ನೋಡೋಣ ಅಂದರೆ ಧಾರಾಳವಾಗಿ ಬನ್ನಿ, ಗಾಡಿ ನೋಡಿ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಿ. ಇನ್ನೊಂದು, ನಾನು ಕೊಟ್ಟಿರೋದು ಗಾಡಿ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಕೊಟ್ಟಿರೋದು ಗಾಡಿ 6 ತಿಂಗಳು, 1 ವರ್ಷ, 2 ವರ್ಷ ಯೂಸ್ ಮಾಡಿ ಆದಮೇಲೆ ದೇವರ ಆಶೀರ್ವಾದದಿಂದ ನೀವು ಅಪ್ಗ್ರೇಡ್ ಆಗಬೇಕು, ನಾವು ಚೇಂಜ್ ಮಾಡಬೇಕು ಗಾಡಿನ ಅಂತ ಹೇಳಿದ್ರೆ ದಯವಿಟ್ಟು ನಾನು ಕೊಟ್ಟಿರೋದು ಗಾಡಿ ನಾನೇ ವಾಪಸ್ ತಗೊಳ್ಳೋದು ರೆಡಿ ಇರ್ತೀನಿ. ಬನ್ನಿ ತೊಗೊಂಡೋಗಿ. ಇನ್ನೊಂದು, ಗಾಡಿ ತಗೋಬೇಕಾದ್ರೆ ನಾವು ಎಷ್ಟೇ ಹೇಳಿದ್ರು ನಿಮ್ಗೊಂದು ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಆಗಬೇಡಿ, ನಿಮ್ಮ ಮೆಕ್ಯಾನಿಕ್ನ ಕರ್ಕೊಂಡು ಬನ್ನಿ. ನಿಮ್ಗೆ ಗೊತ್ತಿರೋರು ಮೆಕ್ಯಾನಿಕ್ ನಾಲೆಜ್ ಯಾರಿದ್ದಾರೋ, ಇಲ್ಲ ನಿಮ್ಗೆ ಗೊತ್ತಿರೋ ಡ್ರೈವರ್ಸ್ ಯಾರಿದ್ರು ಕರ್ಕೊಂಡು ಬನ್ನಿ. ಗಾಡಿನ ಓಡಿಸಿ ಚೆಕ್ ಮಾಡಿ. ಸರ್ 5 ಕಿಲೋಮೀಟರ್ ಏನು ಗೊತ್ತಾಗಲ್ಲ, 50 ಕಿಲೋಮೀಟರ್ ಡ್ರೈವ್ ಕೊಡ್ತೀನಿ. 50 ಕಿಲೋಮೀಟರ್ಸ್ ಓಡಿಸಿ ಗಾಡಿನ, ಹೈವೇದಲ್ಲಿ ಓಡಿಸಿ, ರಫ್ ರೋಡಲ್ಲಿ ಓಡಿಸಿ, ಹಂಪಲ್ಲಿ ಆರಿಸಿ ಗಾಡಿನ ಆರಿಸ್ಬಿಟ್ಟು ಕ್ಲೀನಾಗಿ ಚೆಕ್ ಮಾಡಿಬಿಟ್ಟು ನಿಮ್ಗೆ ಸಮಾಧಾನ ಅಂತಂದರೆ ಮಾತ್ರ ಗಾಡಿ ತೊಗೊಳ್ಳಿ. ಇಲ್ಲ ಅಂದರೆ ಸರ್ ಈ ಗಾಡಿ ಇಷ್ಟ ಆಗಿದೆ, ಈ ಗಾಡಿ ಇಷ್ಟು ಕೆಲಸ ಇದೆ, ಇದೆಲ್ಲ ಮಾಡಿಕೊಟ್ರೆ ಈ ರೇಟ್ ನನಗೆ ಇರಲಿ ಸರ್ ಅಂತ ಓಪನಾಗಿ ಮಾತಾಡಿದ್ದಾರೆ. ಏನಿದ್ರು ಟ್ರಾನ್ಸ್ಪರೆಂಟ್ ಬಿಸ್ನೆಸ್ಸು. ಬನ್ನಿ, ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ, ನಮ್ಮ ಹತ್ರ ಆಕ್ಸಿಡೆಂಟ್ ಗಾಡಿ ಇಲ್ಲ, ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀವಿ, ಮೀಟರ್ ಟ್ಯಾಂಪರ್ ಇಲ್ಲ, ಪ್ಲಸ್ 6 ಮಂತ್ ವಾರಂಟಿ ಗ್ಯಾರಂಟಿ ಕೊಡ್ತೀವಿ. 6 ಮಂತ್ ವಾರಂಟಿ ಗ್ಯಾರಂಟಿ ಓನ್ಲಿ ಫಾರ್ ಇಂಜಿನ್ ಆ್ಯಂಡ್ ಗೇರ್ ಬಾಕ್ಸ್ ಮಾತ್ರ. ಕ್ಲಚ್ಚಿ, ಸಸ್ಪೆನ್ಷನ್, ಬ್ರೇಕ್ ಪ್ಯಾಡ್, ಬ್ರೇಕ್ ಲೈನ್ ವೇರಿಯಂಟಲ್ ಪಾರ್ಟಿಗೆ ಯಾವುದಕ್ಕಿಲ್ಲ. ಇವನ್ ನೀವು ಹೊಸ ಗಾಡಿ ತೊಗೊಂಡ್ರೂ ಇಲ್ಲ. ಓಕೆನಾ? ದಯವಿಟ್ಟು ಬನ್ನಿ, ಒಳ್ಳೆ ಗಾಡಿಗಳು ಚಾನ್ಸ್ ರೇಟಲ್ಲಿ ಕೊಡ್ತಾ ಇದ್ದೀನಿ, ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಬನ್ನಿ, ತಗೊಳ್ಳಿ, ಲೈಫ್ನ ಎಂಜಾಯ್ ಮಾಡಿ.